ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತುಂಬ ಟೇಸ್ಟಿಯಾದಂತಹ ರಾಗಿಯಿಂದ ತುಪ್ಪದ ದೋಸೆ ಮಾಡ್ತಾ ಇದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ. ಯಾವ ರೀತಿ ಇದನ್ನು ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ನೋಡಿ, ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಟ್ಲಿಗೆ 1 ಕಪ್ ರಾಗಿ ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೇನೆ 1 ಕಪ್ ಅಕ್ಕಿ, ಇಂಡಿ ಅಕ್ಕಿ ಆದರೂ ತೊಗೋಬೋದು, ಇಲ್ಲಾಂದರೆ ಸೊಸೈಟಿ ಅಕ್ಕಿ ಆದರೂ ಕೂಡ ತೊಗೋಬೋದು. 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 1/4 ಕಪ್ಪಿನಷ್ಟು ಉದ್ದಿನಬೇಳೆ. 1 ಕಪ್ಪಲ್ಲಿ 1/4 ಭಾಗ ಮಾತ್ರ ಇದೆ ನೋಡಿ ಉದ್ದಿನಬೇಳೆ. 1/4 ಕಪ್ಪಿನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಕ್ಲೀನಾಗಿ ಒಂದು 4 ರಿಂದ 5 ಸಲ ಇದನ್ನು ತೊಳ್ಕೊಂಡು ಬರಬೇಕು. ಈಗ ತೊಳ್ಕೊಂಡಿದ್ದೀನಿ ನೋಡಿ, ಎಲ್ಲ ಕ್ಲೀನಾಗಿ ತೊಳೆದಿದ್ದೀನಿ. ನೆನೆಯೋದಕ್ಕೆ ಇಡೋಣ. ಇದನ್ನು 6 ಗಂಟೆಗಳ ಕಾಲ ಇದನ್ನು ನೆನೆಸ್ಕೋಬೇಕಾಗತ್ತೆ. ನೀರು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಇಡ್ತೀನಿ. ಇವಾಗ 6 ಗಂಟೆ ಆಗಿದೆ ನೋಡಿ, ಚೆನ್ನಾಗಿ ನೆಂದಿದೆ. ಇದನ್ನ ಇವಾಗ ರುಬ್ಕೊಳ್ಳೋಣ. ನೋಡಿ, ಸ್ಮೂತಾಗಿ ನೆಂದಿದೆ, ಅಕ್ಕಿ ಎಲ್ಲ ಸ್ಮೂತಾಗಿದೆ. ರುಬ್ಕೋಬೇಕು. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಸಲ ರುಬ್ಕೊಳ್ತೀನಿ. ಜಾಸ್ತಿ ಇರೋದ್ರಿಂದ 2 ಸಲ ರುಬ್ಕೊಳ್ತೀನಿ. ನೆನೆಸಿದ ನೀರನ್ನೇ ನಾನು ಹಾಕ್ಕೊಳ್ತಾ ಇದ್ದೀನಿ, ಬೇರೆ ನೀರು ಹಾಕ್ಕೊಳ್ತಾ ಇಲ್ಲ. ನುಣ್ಣಗಿದನ್ನು ರುಬ್ಕೋಬೇಕು. ನೋಡಿ, ರುಬ್ಕೊಂಡು ತಂದಿದ್ದೀನಿ, ನುಣ್ಣಗಾಗಿದೆ. ನೋಡಿ, ತೋರಿಸ್ತಾ ಇದ್ದೀನಿ, ನುಣ್ಣಗಾಗಿದೆ. ರಾಗಿ ಇದು ಸ್ವಲ್ಪ ತರಿ ಸಿಗುತ್ತೆ, ಅದೇನೂ ಆಗೋದಿಲ್ಲ. ಒಟ್ಟಿನಲ್ಲಿ ಅಕ್ಕಿ ಎಲ್ಲ ಫುಲ್ಲು ನುಣ್ಣಗಾಗಿರಬೇಕು. ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಹೀಗೆ ನಾನು 2 ಸಲ ರುಬ್ಬಿಟ್ಟು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಈನೋ ಆಗಲಿ ಅಥವಾ ಸೋಡಾ ಆಗಲಿ ಬಳಸ್ತಾ ಇಲ್ಲ. ಹಾಗೆ ಈ ದೋಸೆ ಅಷ್ಟೊಂದು ಸ್ಮೂತಾಗಿರುತ್ತೆ. ಕ್ಲೀನಾಗಿ ಮಾತ್ರ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಬರುತ್ತೆ ದೋಸೆ. ಉಬ್ಬುತ್ತೆ, ಚೆನ್ನಾಗಿ ಉಬ್ಬುತ್ತೆ. ಉಪ್ಪು ಹಾಕಿದ್ಮೇಲೆ ನಾನು ಕ್ಲೀನಾಗಿ 1 ರಿಂದ 2 ನಿಮಿಷ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ. ಆಮೇಲೆ ಇದನ್ನು ಮುಚ್ಚಿಬಿಟ್ಟು ಹಾಗೆ 8 ಗಂಟೆಗಳ ಕಾಲ ಇಡಬೇಕು. ಬೆಳಿಗ್ಗೆ ರುಬ್ಬಿದ್ರೆ ಸಂಜೆ ನೀವು ದೋಸೆ ಹಾಕ್ಕೋಬೋದು, ರಾತ್ರಿ ರುಬ್ಬಿದ್ರೆ ಬೆಳಿಗ್ಗೆ ದೋಸೆ ಮಾಡ್ಕೋಬೋದು. ನೋಡಿ, 8 ಗಂಟೆಗಳ ನಂತರ ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಈ ದೋಸೆ. ನೋಡಿ, ಈ ಹದಕ್ಕೆ ಇದೆ. ಬೇಕು ಅಂದರೆ ನೀರು ನೀವು ದೋಸೆ ಮಾಡೋ ಹದಕ್ಕೆ ಹಾಕ್ಕೋಬೋದು. ಇದು ಕರೆಕ್ಟಾಗಿದೆ. ನಾನಿವಾಗ ದೋಸೆ ಹಾಕ್ಕೊಳ್ತೀನಿ. ಕಾವಲಿ ಕಾಯ್ದಿದೆ, ದೋಸೆ ಹಂಚೋ ಕಾಯ್ದಿದೆ. ನೋಡಿ, ಒಂದೇ ಒಂದು ಸೌಟ್ ಹಾಕ್ಕೊಂಡೆ. ಸ್ವಲ್ಪ ಮಾತ್ರ ಈ ರೀತಿ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ತುಪ್ಪದ ದೋಸೆ ಸ್ವಲ್ಪ ಹೀಗೆ ಮಾಡ್ಕೊಳ್ಳೋದು. ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ, ಇದು ವೈಟ್ ಎಲ್ಲ ಇದೆ ನೋಡಿ ಮೇಲ್ಗಡೆ, ಅದೆಲ್ಲ ಹೋಗೋ ತನಕ ಬಿಡಬೇಕು. ಎಷ್ಟೊಂದು ಮಧ್ಯೆ ಎಲ್ಲ ಹೋಲ್ ಆಗಿದೆ ನೋಡಿ, ಫುಲ್ಲು ದೋಸೆ ಪೂರ್ತಿ ಹೋಲ್ ಆಗಿದೆ. ಈ ರೀತಿ ಆದರೆ ದೋಸೆ ತುಂಬ ಸ್ಮೂತಾಗಿರುತ್ತೆ. ತುಪ್ಪ ಹಚ್ಕೊಂಡೆ ನಾನು. ತುಪ್ಪದ ದೋಸೆ ಆದ್ದರಿಂದ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಎಣ್ಣೆ ಕೂಡ ನೀವು ಹಚ್ಕೋಬೋದು. ತುಪ್ಪ ಹಚ್ಚಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದೇನು ತಿರುವಿ ಹಾಕೋದಿಲ್ಲ, ಬೇಕಿದ್ರೆ ಮಾತ್ರ ಆ ರೀತಿ ತಿರುವಿ ಹಾಕ್ಕೊಳ್ಳಿ ಅಷ್ಟೇ. ಇನ್ನೊಂದು ದೋಸೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಗೆ ಒಂದು ಸೌಟ್ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಮುಚ್ಚಳ ಮುಚ್ಕೊಳ್ತಾ ಇದ್ದೀನಿ. ನೋಡಿ, ಮೀಡಿಯಮ್ ಫ್ಲೇಮ್ ಮಾಡಿಕೊಂಡೆ. ದೋಸೆ ಹಾಕುವಾಗ ಫುಲ್ಲು ಸಿಮ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ಮೀಡಿಯಮ್ ಫ್ಲೇಮ್ಗಿನ ಸ್ವಲ್ಪ ಕಡಿಮೆ ಉರಿ ಮಾಡ್ಕೊಳ್ಳಿ. ಈಗ ನೋಡಿ, ಮತ್ತೆ ತುಪ್ಪ ಹಚ್ಕೊಳ್ತಾ ಇದ್ದೀನಿ ನಾನು. ಆ ಮುಚ್ಚಳ ತೆಗೆದುಬಿಟ್ಟು ಒಂದೇ ಕಡೆ ಈ ರೀತಿ ಬೇಯಿಸಿದ್ರೆ ಸಾಕು. ತುಂಬ ಚೆನ್ನಾಗಿ ಬರುತ್ತೆ. ಖಂಡಿತವಾಗಿ ಎಲ್ಲರೂ ಟ್ರೈ ಮಾಡಿ. ನೋಡಿ, ದೋಸೆ ಎಲ್ಲ ಆಗಿದೆ. ಚಟ್ನಿ ಜೊತೆಗಂತೂ ತುಂಬ ಸೊಗಸಾಗಿರುತ್ತೆ. ಇದಕ್ಕೊಂದು ಚಟ್ನಿ ಮಾಡ್ಕೊಳ್ಳೋಣ ಇವಾಗ. ಇದ್ರ ಜೊತೆಗೆ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ, 6 ರಿಂದ 7 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ ಹುರ್ಕೋಬೇಕು. ಮೆಣಸಿನ್ಕಾಯಿ ಹುರಿಯೋದ್ರಿಂದ ಏನು ಅಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದಿಲ್ಲ ಅಂದ್ಬಿಟ್ಟು ಹುರಿದು ಹಾಕೋದು. ಆದ್ದರಿಂದ ಹುರಿದಾಕೊಳ್ಳೋದೇ ತುಂಬ ಒಳ್ಳೆಯದು. ಸ್ವಲ್ಪ ಬಿಳಿ ಆಯಿತು ನೋಡಿ, ಆವಾಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಚಟ್ನಿಗೆ ಹಾಕೋದ್ರಿಂದ ನಮ್ಮ ದೇಹಕ್ಕೆ ಆರಾಮಾಗಿ ಹೋಗಿ ಸೇರುತ್ತೆ. ಕಬ್ಬಿಣದ ಅಂಶ ಯಥೇಚ್ಛವಾಗಿರುತ್ತೆ. ಚಟ್ನಿ ಮಾಡುವಾಗ ಮಾತ್ರ ಈ ರೀತಿ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಈಗ 2 ಹುರ್ಕೊಂಡಿದ್ದೀನಿ ನೋಡಿ, ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ. ಮಿಕ್ಸಿ ಜಾರಿಗೆ 1 ಕಪ್ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ.
ಕಡಲೆ 3 ಟೇಬಲ್ ಸ್ಪೂನಿನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ಸ್ವಲ್ಪ, ಅರ್ಧ ಇಂಚಿನಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ 1 ಗೆಡ್ಡೆ, 15 ಎಸಳಿದೆ ಅದು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುರ್ಕೊಂಡಲ್ಲ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ನೀರು ಹಾಕ್ಕೊಂಡ್ಬಿಟ್ಟು ರುಬ್ಬುವಷ್ಟು ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ಇದನ್ನು ರುಬ್ಕೊಳ್ತಾ ಇದ್ದೀನಿ. ದೋಸೆ ಆದ್ದರಿಂದ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ದೋಸೆ ಇಡ್ಲಿಗೆ ನುಣ್ಣಗಿದ್ರೇ ಚೆಂದ. ಈಗ ನೋಡಿ ರುಬ್ಕೊಂಡಾಯಿತು. ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೋಸ್ಕರ ಬಾಣಲೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಸಾಸಿವೆ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಉದ್ದಿನಬೇಳೆ ಕೆಂಪಗಾಗೋವರೆಗೆ ಕೈ ಆಡಿಸ್ಕೋಬೇಕು. ಒಗ್ಗರಣೆ ಇಲ್ಲದೆ ಹಾಗೆ ಕೂಡ ಚಟ್ನಿನ ಉಪಯೋಗಿಸ್ಬೋದು. ಒಗ್ಗರಣೆ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. 1 ಒಣಮೆಣಸಿನ್ಕಾಯಿ ಮುರಿದು ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡೆಲ್ಲ ಕ್ಲೀನಾಗಿ ಕೈ ಆಡಿಸ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಇಂಗು ಕೂಡ ಹಾಕಿದ್ದೀನಿ ಅದಕ್ಕೆ. ಈಗ ನೋಡಿ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಟ್ನಿ ಇವಾಗ ರೆಡಿ ಆಯಿತು. ಈ ಥರ ದೋಸೆಗೆಲ್ಲ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ. ದೋಸೆ ಕೂಡ ರೆಡಿಯಾಗಿದೆ, ಚಟ್ನಿನೂ ರೆಡಿ ಆಯಿತು. ಎರಡರ ಜೊತೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಈ ದೋಸೆ ನಾನು ಹಾಕಿರೋ ಮೆಜರ್ಮೆಂಟಲ್ಲಿ ಒಂದು 15 ದೋಸೆ ಆಯಿತು. ಈ ಥರದ್ದು 3 ರಿಂದ 4 ಜನಕ್ಕೆ ಆರಾಮವಾಗಿ ಆಗುತ್ತೆ ಇದು. ನಿಮಗೆಲ್ಲ ಈ ತುಪ್ಪದ ದೋಸೆ, ರಾಗಿ ತುಪ್ಪದ ದೋಸೆ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೂ ಅದ್ರ ಜೊತೆ ಚಟ್ನಿ ಕೂಡ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು.